ದೇವರನ್ನು ಪೂಜಿಸೋ ಮೊದಲು ಗುರುನ ಯಾಕೆ ಪೂಜಿಸ್ತಾರೆ ಗೊತ್ತಾ? ಯಾಕಂದ್ರೆ ದೇವರ ಕಡೆಗೆ ದಾರಿ ತೋರಿಸುವುದು ಗುರುನೇ. ಗುರು ಇದ್ರೆ ಗುಣ ಬರುತ್ತೆ, ಗುಣ ಇದ್ರೆ ಜೀವನ ಬೆಳಗುತ್ತದೆ ಅಂತ ಗಾದೆ ನೀವು ಕೇಳೇ ಇರ್ತೀರಾ. ಅಂತ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಗುರು ಪೂರ್ಣಿಮಾ. ಚತುರ್ಮಾಸದಲ್ಲಿ ಮೊದಲನೇದ್ ಬರೋದು ಗುರು ಪೂರ್ಣಿಮೆ. ಈ ಆಷಾಢ ಮಾಸದ ಪೂರ್ಣಿಮೆಯನ್ನು ಗುರು ಪೂರ್ಣಿಮೆ ಅಂತ ಹೇಳ್ತಾರೆ. ಗುರು ಶಬ್ದದ ಅರ್ಥ ಏನ್ ಗೊತ್ತಾ? ಗು ಅಂದ್ರೆ ಅಜ್ಞಾನ, ರು ಅಂದ್ರೆ ಅದನ್ನ ದೂರ ಮಾಡುವರು. ಅಂದ್ರೆ ನಮ್ ಜೀವನದಲ್ಲಿ ಕತ್ಲನ್ನು ತೆಗೆದು ಬೆಳಕಿನ ಕಡೆ ದಾರಿ ತೋರಿಸುವರೆ ಗುರು. ಇವತ್ತಿನ ದಿವಸನೇ ವಶಿಷ್ಠ ಮಹರ್ಷಿಯವರು ರಾಮನಿಗೆ ಬ್ರಹ್ಮವಿದ್ಯೆ ಜ್ಞಾನ ಕೊಟ್ರು. ಪರಶುರಾಮ ತನ್ನ ಕೊಡಲನ್ನು ಬಿಟ್ಟು ಆಧ್ಯಾತ್ಮಿಕ ಸಾಧನೆಗೆ ಮಹಿಂದ ಪರ್ವತ ಕಡೆ ಹೋಗಿದ್ದು ಇವತ್ತಿನ ದಿನಾನೇ. ಗೌತಮ ಬುದ್ಧಂಗೆ ಜ್ಞಾನೋದಯ ಆದ್ಮೇಲೆ ಮೊದಲನೇ ಉಪದೇಶ ಕೊಟ್ಟಿರೋದು ಇವತ್ತಿನ ದಿನಾನೇ. ಮತ್ಸ್ಯಾವತಾರಿ ವಿಷ್ಣು ಸಪ್ತಋಷಿಗಳಿಗೆ ಜ್ಞಾನ ಕೊಟ್ಟಿದ್ದು ಇವತ್ತಿನ ದಿನಾನೇ. ಬಾದರಾಯಣ ವ್ಯಾಸ ಬ್ರಹ್ಮಸೂತ್ರನ್ನು ಪಾಠ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ದಿನಾನೇ. ವಾಲ್ಮೀಕಿ ಮುನಿಗಳು ಲವಕುಶಂಗೆ ಪಾಠ ಮಾಡಕ್ ಸ್ಟಾರ್ಟ್ ಮಾಡಿದ್ದು ಇವತ್ತಿನ ದಿನ. ಶಂಕರಾಚಾರ್ಯರಿಗೆ ಅವರ ಗುರು ಸಿಕ್ಕಿದ್ದು ಇವತ್ತಿನ ದಿನಾನೇ. ಮಹಾವಿಷ್ಣು ವೇದವ್ಯಾಸರಾಗಿ ಅವತಾರ ತಗೊಂಡಿದ್ದು ಇವತ್ತಿನ ದಿನಾನೇ. ಅದಕ್ಕೆ ಈ ಪೂರ್ಣಿಮೆನ ವ್ಯಾಸ ಪೂರ್ಣಿಮೆ ಅಂತಾನು ಹೇಳ್ತಾರೆ. ಈ ದಿನ ಶಿರ್ಡಿ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು ಬಹಳ ಶ್ರೇಷ್ಠ. ಈ ದಿನ ನಿಮ್ಮ ಗುರುಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ನಿಮ್ಮ ಗುರುಗಳ ಮಾತನ್ನು ನೆನಪಿಸಿಕೊಂಡು ಧ್ಯಾನ ಮಾಡಿ, ಸೇವೆ ಮಾಡಿ, ಸಾಧ್ಯವಾದ್ರೆ ದಾನ ಕೂಡ ಮಾಡಿ. ಗುರು ಇಲ್ಲದೆ ಜ್ಞಾನವಿಲ್ಲ, ಜ್ಞಾನ ಇಲ್ಲ ಅಂದ್ರೆ ಜೀವನಕ್ಕೆ ದಿಕ್ಕಿಲ್ಲ. ಎಲ್ರಿಗೂ ಗುರು ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.